ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 2ನೇ ವಾರ, ಜನವರಿ 22, 2026, ಗುರುವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 3ನೇ ಅಧ್ಯಾಯ 7ರಿಂದ 12ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರ ಜೊತೆಯಲ್ಲಿ ಗಲಿಲೆಯ ಸರೋವರದ ತೀರಕ್ಕೆ ಹೊರಟು ಹೋದರು. ಸಾವಿರಾರು ಜನರು ಅವರನ್ನು ಹಿಂಬಾಲಿಸಿದರು. ಈ ಜನರು ಯೇಸು ಮಾಡುತ್ತಿದ್ದ ಮಹತ್ ಕಾರ್ಯಗಳ ಸಮಾಚಾರವನ್ನು ಕೇಳಿ ಗಲಿಲೆಯ ಪ್ರಾಂತ್ಯದಿಂದ, ಜುದೆಯ ಪ್ರಾಂತ್ಯದಿಂದ, ಜೆರುಸಲೇಮ್ ನಗರದಿಂದ, ಇದುಮೆಯ ಪ್ರಾಂತ್ಯದಿಂದ, ಜೋರ್ಡನ್ ನದಿಯ ಪೂರ್ವ ದೇಶ ಹಾಗೂ ಟೈರ್, ಸಿದೋನ್ ಪಟ್ಟಣಗಳ ಸುತ್ತಮುತ್ತಲಿಂದ ಬಂದಿದ್ದರು. ಜನಸಂದಣಿ ಅಧಿಕವಾಗುತ್ತಿದ್ದುದರಿಂದ ಅವರು ತಮ್ಮ ಮೈ ಮೇಲೆ ಬಿದ್ದಾರೆಂದು ಯೇಸು ತಮಗೆ ಒಂದು ದೋಣಿಯನ್ನು ಸಿದ್ಧವಾಗಿಡಲು ಶಿಷ್ಯರಿಗೆ ಹೇಳಿದರು. ಯೇಸು ಅನೇಕರನ್ನು ಗುಣಪಡಿಸಿದ್ದರಿಂದ ರೋಗಿಗಳೆಲ್ಲರೂ ಅವರನ್ನು ಮುಟ್ಟಬೇಕೆಂದು ಮುನ್ನುಗ್ಗಿ ಮೇಲೆ ಮೇಲೆ ಬೀಳುತ್ತಿದ್ದರು. ದೆವ್ವಗಳು ಸಹ ಅವರನ್ನು ಕಂಡಾಗಲೆಲ್ಲ ಅವರ ಪಾದಕ್ಕೆರಗಿ, ನೀವು ದೇವರ ಪುತ್ರ ಎಂದು ಕಿರುಚುತ್ತಿದ್ದವು. ಆದರೆ ಯೇಸು ತಾವು ಯಾರೆಂಬುದನ್ನು ಪ್ರಕಟಿಸಬಾರದೆಂದು ಅವುಗಳಿಗೆ ಕಟ್ಟಪ್ಪಣೆ ಮಾಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದುರ್ಬುದ್ಧಿಗಳನ್ನು ತಿದ್ದಲು ಯೇಸುವಿನ ಸಹಾಯ ಬೇಡೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ಕೇಡುಗಳ ನಿವಾರಕ, ಪೀಡೆಗಳ ಪರಿಹಾರಕ. ಪ್ರಭು ಯೇಸುವನ್ನು ಮುಟ್ಟಿ ಪಾವನರಾಗಬೇಕೆಂದು ಜನಜಂಗುಳಿ ಒತ್ತರಿಸಿ ಬರುತ್ತಿತ್ತು. ಕೇಡುಗಳೆಂಬುದು ಹೊರಗಿನಿಂದ ಬರುವ ದುಷ್ಟಶಕ್ತಿಗಳಲ್ಲ, ವಿಕ್ಷಿಪ್ತ ಮತ್ತು ವಿಕಾರ ಮನಸ್ಸುಗಳಲ್ಲಿ ರೂಪುಗೊಳ್ಳುವ ಕೆಟ್ಟ ಆಲೋಚನೆಗಳು. ಅಂಥ ಕುಬುದ್ಧಿ, ಕುಯುಕ್ತಿ, ಕೌಟಿಲ್ಯ, ಅಸೂಯೆ, ಮತ್ಸರಗಳೆಂಬ ಕಹಿ ಭಾವನೆಗಳು ಯೇಸುವೆಂಬ ನಾಮಸ್ಪರ್ಶದಿಂದ ತೊಳೆದು ಹೋಗುತ್ತವೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಧ್ಯಾನಿಸುವಾಗ ನನಗೊಂದು ಘಟನೆ ನೆನಪಾಗುತ್ತದೆ. ತನ್ನ 5 ವರ್ಷದ ಮಗಳು ಬಾಯಿಗೆ ಬಂದ ಪ್ರಶ್ನೆಗಳನ್ನು ತನ್ನಲ್ಲಿ ಕೇಳುತ್ತಿದ್ದುದರಿಂದ ಪ್ರೊಟೆಸ್ಟೆಂಟ್ ಪಾಸ್ಟರ್ ಒಬ್ಬರು ತನ್ನ ಪ್ರಬೋಧನೆಯನ್ನು ಸಿದ್ಧಪಡಿಸಲು ಹೆಣಗಾಡುತ್ತಿದ್ದರು. ತನ್ನ ಮಗಳಿಂದ ತೊಂದರೆಗೊಳಗಾಗಲು ಬಯಸದ ಪಾಸ್ಟರ್ ವಿಶ್ವ ನಕ್ಷೆ ಇರುವ ಒಂದು ಚಿತ್ರಪಟವನ್ನು ತುಂಡು ತುಂಡುಗಳಾಗಿ ಹರಿದು ತನ್ನ ಮಗಳಿಗೆ ಜೋಡಿಸಲು ನೀಡುತ್ತಾ, ಒಂದು ವೇಳೆ ಆಕೆ ಅದನ್ನು ಸರಿಯಾಗಿ ಜೋಡಿಸಿದ್ದೇ ಆದರೆ ಅವಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಾಗಿ ಮತ್ತು ಅವಳೊಂದಿಗೆ ಆಟ ಆಡುವುದಾಗಿ ಭರವಸೆ ನೀಡುತ್ತಾರೆ. ಅವಳು ಅದನ್ನು ಸರಿಪಡಿಸಲು ಖಂಡಿತ ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಆತ್ಮೀಯರೇ, ಆದರೆ ಅವರ ಆಶ್ಚರ್ಯಕ್ಕೆ 5 ನಿಮಿಷಗಳಿಗಿಂತ ಕಡಿಮೆ ಸಮಯದಲ್ಲಿ ಅವಳು ತನ್ನ ಅಧ್ಯಯನದ ಕೋಣೆಗೆ ಹೋಗಿ ಪರಿಪೂರ್ಣ ಆಕಾರದಲ್ಲಿರುವ ನಕ್ಷೆಯೊಂದಿಗೆ ತನ್ನ ತಂದೆಯ ಬಳಿಗೆ ಬಂದಳು. ಪ್ರತಿಯೊಂದು ಖಂಡ ಮತ್ತು ಪ್ರತಿಯೊಂದು ದೇಶವೂ ತನ್ನ ಸ್ಥಳದಲ್ಲಿತ್ತು. ಅದನ್ನು ಕಂಡು ಆಶ್ಚರ್ಯಚಕಿತರಾದ ತಂದೆ ಹೀಗೆ ಕೇಳಿದರು: ಮಗಳೇ, ನಿನಗೆ ಭೂಗೋಳಶಾಸ್ತ್ರದ ಬಗ್ಗೆ ಏನೂ ತಿಳಿದಿಲ್ಲ, ಆದರೂ ನೀನು ವಿಶ್ವವನ್ನು ತುಂಬ ಸುಲಭವಾಗಿ ಮತ್ತು ತ್ವರಿತವಾಗಿ ಹೇಗೆ ಸರಿಪಡಿಸಿದೆ? ಅದು ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಆಸಕ್ತಿಯಿಂದ ಕೇಳಿದರು. ಅದಕ್ಕೆ ಆ 5 ವರ್ಷದ ಹುಡುಗಿ ನಗುತ್ತಾ ಹೀಗೆ ಉತ್ತರಿಸಿದಳು: ನಕ್ಷೆಯ ಹಿಂಭಾಗದಲ್ಲಿ ಯೇಸುವಿನ ಚಿತ್ರವಿತ್ತು ಮತ್ತು ಯೇಸುವನ್ನು ಸರಿಯಾದ ಸ್ಥಳದಲ್ಲಿ ಇರಿಸಿದರೆ ಇಡೀ ಜಗತ್ತು ಪರಿಪೂರ್ಣ ಆಕಾರದಲ್ಲಿರುತ್ತದೆ ಎಂದು ನನಗೆ ತಿಳಿದಿತ್ತು. ಆತ್ಮೀಯರೇ, ತಂದೆಗೆ ಅದನ್ನು ಕೇಳಿ ಸಂತೋಷವಾಯಿತು. ಹಾಗೆಯೇ ಆ ಮಗಳ ಉತ್ತರವೇ ಅವರ ಧರ್ಮೋಪದೇಶಕ್ಕೆ ಸರಿಯಾದ ಪ್ರೇರಣೆಯಾಗಿತ್ತು. ಅವರು ತಮ್ಮ ಮಗಳಿಗೆ ಧನ್ಯವಾದ ಹೇಳಿದರು ಮತ್ತು ಯೇಸುವನ್ನು ಸರಿಯಾದ ಸ್ಥಳದಲ್ಲಿ ಇರಿಸುವ ಮೂಲಕ ನಿಮ್ಮ ಜಗತ್ತನ್ನು ಸರಿಪಡಿಸಿ ಎಂಬ ವಿಷಯದ ಮೇಲೆ ಶಕ್ತಿಯುತವಾದ ಧರ್ಮೋಪದೇಶವನ್ನು ಸಿದ್ಧಪಡಿಸಿದರು. ಆತ್ಮೀಯರೇ, ನಾವು ಯೇಸುವನ್ನು ಅವರ ಸರಿಯಾದ ಸ್ಥಳದಲ್ಲಿ ಇರಿಸಿದರೆ ನಮ್ಮ ಜೀವನವು ಕ್ರಮದಲ್ಲಿರುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲವೂ ಸುಗಮವಾಗಿರುತ್ತದೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸೇವಾದರ್ಶಿ ಮತ್ತು ರಕ್ತಸಾಕ್ಷಿಯಾದ ಸಂತ ವಿನ್ಸೆಂಟ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 304. ರಕ್ತಸಾಕ್ಷಿ ಸಂತ ವಿನ್ಸೆಂಟ್ ಅವರನ್ನು ಸರ್ಗೋಸಾದ ವಿನ್ಸೆಂಟ್, ರಕ್ತಸಾಕ್ಷಿ ವಿನ್ಸೆಂಟ್, ಯುಸ್ಕಾದ ವಿನ್ಸೆಂಟ್ ಅಥವಾ ಸೇವಾದರ್ಶಿ ಅಥವಾ ಉಪಯಾಜಕ ವಿನ್ಸೆಂಟ್ ಎಂದು ಕರೆಯಲಾಗುತ್ತದೆ. ಸ್ಪೇನ್ ದೇಶದ ಮೂಲದ ಸಂತ ವಿನ್ಸೆಂಟ್ ಅವರು ಸರ್ಗೋಸದ ಚರ್ಚಿನ ಸೇವಾದರ್ಶಿಯಾಗಿದ್ದರು. ಕಥೋಲಿಕ ಕ್ರೈಸ್ತರು ಮತ್ತು ಆಂಗ್ಲಿಕನ್ ಸಭೆಯವರು ಜನವರಿ 22ರಂದು ಅವರ ಸ್ಮರಣೆಯ ಹಬ್ಬವನ್ನು ಮಾಡಿದರೆ, ಸಾಂಪ್ರದಾಯಿಕ ಪೂರ್ವದ ಕ್ರೈಸ್ತ ಧರ್ಮ ಸಭೆಗಳು ನವೆಂಬರ್ 11ರಂದು ಹಬ್ಬದ ಆಚರಣೆ ಮಾಡುತ್ತವೆ. ಸರ್ಗೋಸ ಸಮೀಪದ ಹುಸ್ಕಾ ಸಂತ ವಿನ್ಸೆಂಟ್ ಅವರ ಹುಟ್ಟೂರು. ಓಸ್ಕಾ ಮೂಲದ ಎತೂಸಿಯಾಸ್ ಮತ್ತು ಎನೋಲಾ ಅವರು ವಿನ್ಸೆಂಟ್ ರವರ ತಂದೆ ತಾಯಿ. ಸರಗೋಸದಲ್ಲಿ ಓದು ಮುಗಿಸಿದ ಅವರು ಸರ್ಗೋಸದ ಬಿಷಪ್ ವೆಲೇರಿಯುಸ್ ರಿಂದ ಯಾಜಕ ದೀಕ್ಷೆ ಪಡೆದ ನಂತರ ಅವರ ವಕ್ತಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ಸಮಯದಲ್ಲಿ ರೋಮನ್ ಚಕ್ರವರ್ತಿ ಡಯಾಕ್ಲೇಷಿಯನ್
ಕ್ರೈಸ್ತರ ಮೇಲೆ ದೌರ್ಜನ್ಯ ಎಸಗಲು ಆರಂಭಿಸಿದ್ದ. ಸ್ಪೇನ್ನಲ್ಲಿ ಅವನ ಪ್ರತಿನಿಧಿಯಾಗಿದ್ದ ಡಸಿಯನ್ ವೆಲೆನ್ಸಿಯಾದಲ್ಲಿ ಧರ್ಮಾಧ್ಯಕ್ಷರನ್ನು ಮತ್ತು ಸಂತ ವಿನ್ಸೆಂಟ್ ಅವರನ್ನು ಕರೆಯಿಸಿ ಜೈಲಿಗೆ ಹಾಕಿಸುತ್ತಾನೆ. ಪವಿತ್ರ ಗ್ರಂಥಗಳನ್ನು ಬೆಂಕಿಗೆ ಹಾಕಿದರೆ ಅವರನ್ನು ಬಿಡುಗಡೆ ಮಾಡುವುದಾಗಿ ಅವನು ಆಮಿಷ ಒಡ್ಡುತ್ತಾನೆ. ಧರ್ಮಾಧ್ಯಕ್ಷರ ಪರವಾಗಿ ಮಾತನಾಡಿದ ಸಂತ ವಿನ್ಸೆಂಟ್ ಅವರು ತಮ್ಮ ಧರ್ಮವನ್ನು ತೊರೆಯುವ ಪ್ರಶ್ನೆಯೇ ಇಲ್ಲ ಎಂಬ ಸದುತ್ತರವನ್ನು ನೀಡುತ್ತಾರೆ. ಇದರಿಂದ ಸಿಟ್ಟಿಗೆದ್ದ ಡಯಸಿಸ್ ಅವನ ಮೇಲೆ ದೈಹಿಕ ದೌರ್ಜನ್ಯವೆಸಗಲು ತನ್ನ ಸಿಬ್ಬಂದಿಗೆ ತಿಳಿಸುತ್ತಾನೆ. ಸಂತ ವಿನ್ಸೆಂಟ್ ರವರನ್ನು ಬಂಡೆಯೊಂದರ ಮೇಲೆ ಮಲಗಿಸಿ ಕಬ್ಬಿಣದ ಹುಕ್ಕುಗಳಿಂದ ಮೈಯನ್ನು ಪರಚಿ ಅವರಿಗೆ ಹಿಂಸೆ ನೀಡಲಾಗುತ್ತದೆ. ಗಾಯದ ಮೇಲೆ ಉಪ್ಪು ಸವರಿ ಕಾದ ಸಲಾಕೆಗಳ ಮೇಲೆ ಮಲಗಿಸಿ ಶಿಕ್ಷಿಸುತ್ತಾರೆ. ಆದರೆ ಸಂತ ವಿನ್ಸೆಂಟ್ ರವರು ದೌರ್ಜನ್ಯವನ್ನು ಶಾಂತ ಚಿತ್ತದಿಂದ ಸಹನೆಯಿಂದ ಅನುಭವಿಸುತ್ತಾರೆ. ಕೊನೆಗೆ ಗಾಯಗಳಿಂದ ಬಳಲುತ್ತಿದ್ದ ಅವರನ್ನು ಒಡೆದ ಮಡಕೆಯ ಚೂರುಗಳ ಮೇಲೆ ಮಲಗಿಸಿ ಹಿಂಸಿಸಲಾಗುತ್ತದೆ. ಕೊನೆಗೆ ಅವರು ಅಲ್ಲಿಯೇ ಕೊನೆಯುಸಿರೆಳೆದಾಗ ಅವರ ಮೇಲಿನ ಶಿಕ್ಷೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಜೈಲಿನ ಅಧಿಕಾರಿ ಮರಗುತ್ತಾನೆ. ನಂತರ ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಕ್ರೈಸ್ತನಾಗುತ್ತಾನೆ. ಧರ್ಮಾಧ್ಯಕ್ಷರನ್ನು ಗಡೀಪಾರು ಮಾಡಲಾಗುತ್ತದೆ. ಚೀಲದಲ್ಲಿ ಹಾಕಿ ಸಮುದ್ರಕ್ಕೆ ಎಸೆದಿದ್ದ ವಿನ್ಸೆಂಟ್ ರವರ ಶವವನ್ನು ಹೆಕ್ಕಿ ತೆಗೆದ ಕ್ರೈಸ್ತರು ಸಮಾಧಿ ಮಾಡುತ್ತಾರೆ. ಹಿಂದೆಯೇ ಆರಂಭವಾದ ಅವರನ್ನು ಆಧರಿಸುವ ಪರಿಪಾಠ ಕ್ರಮೇಣ ಸುತ್ತಲ ಪ್ರದೇಶದಲ್ಲಿ ಪಸರಿಸಲಾರಂಭಿಸುತ್ತದೆ. ಐತಿಹ್ಯ ಒಂದರ ಪ್ರಕಾರ ಸಮುದ್ರದಿಂದ ಹೆಕ್ಕಿ ತಂದ ಅವರ ಶರೀರವನ್ನು ಕಾಗೆಗಳು ಕಾಯುತ್ತಿದ್ದವಂತೆ. ಹದ್ದುಗಳಿಂದ ಅವು ರಕ್ಷಿಸಲ್ಪಟ್ಟಿತ್ತಂತೆ. ಅವರ ಸಮಾಧಿಯ ಮೇಲೆ ಗುಡಿಯೊಂದನ್ನು ಕಟ್ಟಿದ ನಂತರವೂ ಕಾಗೆಗಳು ಅಲ್ಲೆಲ್ಲ ಟಳಾಯಿಸುತ್ತಿದ್ದವಂತೆ. ಪ್ಯಾರಿಸ್ನ ಮಹಾ ದೇವಾಲಯವೊಂದರಲ್ಲಿ ಈ ಸಂತರ ಕಾಲಿನ ಮೂಳೆಯೊಂದನ್ನು ರಕ್ಷಿಸಿಡಲಾಗಿದೆ. ಸಂತ ವಿನ್ಸೆಂಟ್ ಅವರನ್ನು ಇಟ್ಟಿಗೆ ಮಾಡುವವರ, ನಾವಿಕರ ಹಾಗೂ ವಿನೆಗರ್ ತಯಾರಿಸುವವರ, ವೈನ್ ಮಾರಾಟಗಾರರ ಪಾಲಕ ಸಂತರೆಂದು ಗುರುತಿಸಲಾಗುತ್ತದೆ. ಅವರು ಸರಗೋಸ ಊರಿನ ಪಾಲಕ ಸಂತರೂ ಹೌದು. ಸೇವಾದರ್ಶಿ ಮತ್ತು ರಕ್ತಸಾಕ್ಷಿಯಾದ ಸಂತ ವಿನ್ಸೆಂಟ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.